ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ನಮ್ಮ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯ ಕೇಳುವ ಪ್ರತಿಯೊಂದು ನಿನ್ನ ಮಕ್ಕಳ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬಿಡುಕೊಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯದಲ್ಲಿ 3ರಿಂದ 7ನೇ ವಾಕ್ಯ ತನಕ. ರೆವಲ್ಯೂಷನ್ ಚಾಪ್ಟರ್ 21 ವರ್ಸ್ 3-7. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಶಬ್ದವು ನನಗೆ ಕೇಳಿಸಿತು. ಅದು ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ. ಆತನು ಅವರೊಡನೆ ವಾಸ ಮಾಡುವನು. ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಗಡ ಇರುವನು. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಇನ್ನು ಮರಣವಿರುವುದಿಲ್ಲ. ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ, ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ, ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು, ಸತ್ಯವಾದಗಳು ಆಗಿವೆ ಎಂದು ಹೇಳಿದನು. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಎಲ್ಲ ನೆರವೇರಿತು. ನಾನೇ ಆದಿಯೂ ಅಂತ್ಯವೂ ಪ್ರಾರಂಭವೂ ಸಮಾಪ್ತಿ ಆಗಿದ್ದೇನೆ. ದಾಹವುಳ್ಳವನಿಗೆ ಜೀವಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ಜಯ ಹೊಂದುವವನು ಇವೆಲಿಗೆ ಬಾಧ್ಯನಾಗುವನು. ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ನಾವು ನೋಡ್ತೀವಿ, 7ನೇ ವಾಕ್ಯ ನೋಡ್ತೇವೆ, ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ದೇವರ ವಾಕ್ಯದಲ್ಲಿ ನಾವು ಇದನ್ನು ಸ್ಟಡಿ ಮಾಡುವಾಗ ಒಬ್ಬ ವಿಶ್ವಾಸಿಗೆ 4 ಶತ್ರುಗಳು ಉಂಟು. ಪ್ರೇರೆ ಅವನು ಜಯ ಹೊಂದಬೇಕಾದ್ರೆ, ಒಂದು ಶತ್ರು ಆಗಿದೆ ಸರಿನಾದಿನ ಸ್ವಭಾವಗಳು, 2ನೇ ಶತ್ರು ಆಗಿದೆ ಲೋಕ, 3ನೇ ಶತ್ರು ಆಗಿದೆ ಪಾಪ, 4ನೇ ಶತ್ರು ಆಗಿದೆ ಸೈತಾನು. ಒಬ್ಬ ವಿಶ್ವಾಸಿಯು ಈ 4 ಶತ್ರುಗಳ ಜಯವನ್ನು ಹೊಂದುವುದಾದರೆ ಮಾತ್ರವೇ ಅವನಿಗೆ ಈ 7 ಆಶೀರ್ವಾದಗಳು ಯಾವುದಂದರೆ, ದೇವರು ಅವರಲ್ಲಿ ವಾಸ ಮಾಡ್ತಾನೆ, ಅವರು ದೇವರ ಪ್ರಜೆಗಳಾಗ್ತಾರೆ, ದೇವರು ತಾನೇ ಅವರ ಸಂಗಡ ಇರುತ್ತಾನೆ, ದೇವರು ಅವರ ಕಣ್ಣನ್ನು ಓಡಿಸ್ಬಿಡ್ತಾನೆ, ಅವರಿಗೆ ಇನ್ನೂ 2ನೇ ಮರಣ ಇರುವುದಿಲ್ಲ, ದೇವರು ಅವರಿಗೆ ದುಃಖವಾಗಿ, ಗೋಳಾಟವಾಗಿ, ಕಷ್ಟವಾಗಿ ಇರುವುದಿಲ್ಲ, ದೇವರು ಅವರಿಗೆ ಜೀವಜಲದ ಬುಗ್ಗೆಯನ್ನು ಕೊಡುತ್ತಾನೆ. ಈ 7 ಆಶೀರ್ವಾದಗಳು ಜಯ ಹೊಂದುವವನಿಗೆ ಈ 4 ಸ್ತೋತ್ರಗಳ ಅವರಿಗೆ ಸಿಗ್ತದೆ ಎಂಬುದಾಗಿ. ಹಾಗಾದರೆ ಇವತ್ತು ಮೊದಲು ನಾವು ಈ 4 ಸ್ತೋತ್ರಗಳ ಮೇಲೆ ಹೇಗೆ ಜಯ ಹೊಂದುವುದು ಎಂಬುದಾಗಿ ನಿಮಗೆ ಇದರ ಬಗ್ಗೆ ನಾನು ವಿವರಿಸ್ತೇವೆ. ಮೊದಲನೇ ಶತ್ರು ಆಗಿದೆ ಶರೀರಾಧೀನ ಸ್ವಭಾವಗಳು. ನಾವು ನೋಡ್ತೇವೆ ಗಲಾತ್ಯ ದೇವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ರಿಂದ 24ನೇ ವಾಕ್ಯ. ಗಲಾತ್ಯ ಚಾಪ್ಟರ್ 5 16-24 ವರ್ಸ್. ನಾನು ಹೇಳುವುದೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುತ್ತಿಲ್ಲ. ಹಾಗಾದರೆ ಪವಿತ್ರ ಬರುವಾಗ ನಿಮ್ಮ ಒಳಗೆ ಶರೀರದ ಸ್ವಭಾವ ಅದು ನಿಮ್ಮ ಪವಿತ್ರಾತ್ಮ ಸ್ವಭಾವಕ್ಕೆ ಅದು ಯುದ್ಧ ಮಾಡ್ತದೆ. ಅದಕ್ಕೆ ಅಲ್ಲಿ ಅಪೊಸ್ತಲರು ಹೇಳ್ತಾನೆ 15ನೇ ವಾಕ್ಯದಲ್ಲಿ, ಯಾಕೆಂದರೆ ಶರೀರ ಭಾವ ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಚುವುದನ್ನು ಮಾಡದಂತೆ ಈ ಒಂದಕ್ಕೊಂದು ಹೋರಾಡುತ್ತವೆ. ಇದರ್ಥ, ಒಬ್ಬ ವಿಶ್ವಾಸಿಯು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟುಕೊಂಡು ನೀರಿನಲ್ಲೇ ಮುಳುಗಿದ ಕೂಡಲೇ ಅವನಿಗೆ ಒಂದು ಯುದ್ಧ ಪ್ರಾರಂಭ ಆಗ್ತದೆ. ಅದು ಯುದ್ಧ ಅವನ ಒಳಗಿಂದ, ಅವನಿರುವ ರಕ್ತ ಮಾಂಸ, ಅವನ ಶರೀರದ ಸ್ವಭಾವ ಅವನು ಸ್ವೀಕಾರ ಮಾಡಿದ ಯೇಸು ಕ್ರಿಸ್ತನ ವಿರುದ್ಧವಾಗಿ ಪವಿತ್ರ ವಿರುದ್ಧ ಹೋರಾಟ ಮಾಡ್ತದೆ. ಈ ಹೋರಾಟ ಮಾಡುವಾಗ ನೀವು ಹೋರಾಟದಲ್ಲಿ ನೀವು ಈ ಶರೀರಾದ ಸ್ವಭಾವ ಮೇಲೆ ಜಯ ಹೊಂದುವುದಾದರೆ ಮಾತ್ರವೇ ಆ 7 ಆಶೀರ್ವಾದಗಳು ನಿಮಗೆ ಸಿಗುತ್ತವೆ. ಹಾಗಾದರೆ ಜಯ ಹೊಂದಬೇಕಾದರೆ ನೀವು ಏನು ಮಾಡಬೇಕು ಅಲ್ಲಿ 18ನೇ ವಾಕ್ಯ ನಾವು ನೋಡ್ತೇವೆ. ಆದರೆ ನೀವು ಆತ್ಮ ನಡೆಸಿಕೊಳ್ಳುವುದಾದರೆ ನೇಮ ನಿಷ್ಠೆಗಳಿಗೆ ಅಧೀನರಾಗುವುದಿಲ್ಲ. ಈ ಶರೀರಾದ ಸ್ವಭಾವದ ಮೇಲೆ ಜಯ ಹೊಂದಬೇಕಾದ್ರೆ ಒಂದೇ ಕಂಡೀಷನ್ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರು ನಿಮಗೆ ದೇವರು ತನ್ನ ಪವಿತ್ರಾತ್ಮನ ಕೊಟ್ಟಿದ್ದಾನೆ. ಪವಿತ್ರಾತ್ಮನು ಸತ್ಯದ ಆತ್ಮನಾಗಿದ್ದಾನೆ. ಆತನ ಪರಿಪೂರ್ಣ ಸತ್ಯಕ್ಕೆ, ವಿಧೇಯತೆಗೆ ನಡೆಸ್ತಾನೆ. ದೇವರಾತ್ಮ ಪ್ರತಿ ಸಲ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ, ವಾಕ್ಯ ಓದಲಿಕ್ಕೆ, ವಾಕ್ಯ
ವಾಕ್ಯ ವಿಧಾನಕ್ಕೆ ಉತ್ತೇಜನ ಮಾಡ್ತದೆ. ಆ ಪವಿತ್ರಾತ್ಮನನ್ನು ಅನುಸರಿಸುವುದರ್ಥ ನೀವು ದಿನಾಲೂ ದೇವರ ವಾಕ್ಯನ ಓದಿ ವಾಕ್ಯ ಧ್ಯಾನ ಮಾಡಿ ಆ ವಾಕ್ಯಕ್ಕೆ ನೀವು ವಿಧರಾಗುವುದಾದರೆ ನೀವು ಪವಿತ್ರಾತ್ಮನನ್ನು ಅನುಸರಿಸಿಕೊಳ್ತೀರಿ. ಆಗ ಸರಿಯಾದ ಸ್ವಭಾವಗಳ ಮೇಲೆ ನೀವು ಜಯವನ್ನು ಹೊಂದುತ್ತೀರಿ. ಅತಿ ಸ್ಪಷ್ಟವಾಗಿ ಈ ಗಲತಿಯ ವಿಶ್ವಾಸಿಗಳು ಯೇಸು ಕ್ರಿಸ್ತನ ಮೇಲೆ ನಂಬಿಕೆಟ್ಟವರು, ನೀರಿನ ಮುಳುಗಿದ ಅಂತಕೊಂಡವರು, ಪವಿತ್ರಾತ್ಮನು ಹೊಂದಿದ್ದ ಈ ವಿಶ್ವಾಸಿಗಳಿಗೆ ಹೇಳ್ತಾನೆ, ಒಬ್ಬ ವಿಶ್ವಾಸಿಯು ಯೇಸು ಕ್ರಿಸ್ತನ ನಂಬಿಕೆಡುತ್ತಾನೆ, ನೀರಿನ ಮುಳುಗಿದ ಅಂದುಕೊಳ್ಳುತ್ತಾನೆ, ಪವಿತ್ರಾತ್ಮನ ಹೊಂದಿಕೊಳ್ಳುತ್ತಾನೆ. ಹೊಂದಿಕೊಂಡ ನಂತರ ಒಬ್ಬ ವಿಶ್ವಾಸಿಗೆ ಒಂದು ಶತ್ರು ಆಗಿದೆ ಅವನ ಸರಿಯಾದ ಸ್ವಭಾವ ಪ್ರತಿ ಸಲ ನಿಮಗೆ ಪಾಪವನ್ನು ಮಾಡಲಿಕ್ಕೆ ನಿಮಗೆ ಪ್ರೇರಣೆ ಮಾಡ್ತದೆ. ನೀವು ಈ ಸರಿಯಾದ ಸ್ವಭಾವ ಪ್ರಕಾರ ನಡೆಯುವುದಾದರೆ ಪ್ರೇರೆ ಪೌಲನೇ ಇಂಥ ಗುಣಗಳು ಸರಿಯಾದ ಈ ಕರ್ಮಗಳು ತೋರಿ ಬರುವುದಾದರೆ ಇಂಥವರು ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದು ಹಾಗಾದರೆ ಇವತ್ತು ಪ್ರೇರೆ ಅಲ್ಲಿ ಹೇಳ್ತಾನೆ, ಈ ಸರಿಯಾದ ಮೇಲೆ ಜಯ ಹೊಂದುವುದಾದರೆ ನಿಮಗೆ ಎರಡನೇ ಆತ್ಮಿಕ ಮರಣ ಇರುವುದಿಲ್ಲ ಪ್ರೇರೆ. ಹಾಗಾದರೆ ಒಬ್ಬ ವಿಶ್ವಾಸಿಯು ನಂಬಿಕೆ ಇಟ್ಟುಕೊಂಡು ನೀರಿನ ಮುಳುಗಿದ ಪುನಃ ಇಂಥ ಪಾಪಗಳಲ್ಲಿ ಅವನು ಜೀವಿಸ್ತಾನೋ, ಈ ಪಾಪಕ್ಕೆ ಪಶ್ಚಾತ್ತಾಪ ಪಡೆದಿಲ್ಲೋ, ಈ ಪಾಪಕ್ಕೆ ಯೇಸು ನಂಬಿಕೆ ಇಟ್ಟ ದೇವರ ಮಕ್ಕಳಿಗೆ ದೇವರು ಶಿಕ್ಷೆ ಕೊಡುತ್ತಾನೆ. ಯಾಕಂದರೆ ಯೇಸು ನಂಬಿಕೆ ಇಟ್ಟ ನಿಮಿತ್ತವಾಗಿ ನೀರಿನಲ್ಲಿ ಮುಳುಗಿ ದೀಕ್ಷೆ ಅಂತಕೊಂಡ ನಿಮಿತ್ತವಾಗಿ ಅವನು ನಿತ್ಯ ನರಕ್ಕೆ ಹೋಗಬಾರ್ದು ಉದ್ದೇಶದಿಂದ ದೇವರು ಶಿಕ್ಷೆ ಕೊಡುತ್ತಾನೆ. ಕಷ್ಟಗಳು ಬರ್ತವೆ. ಅದೇ ಕಷ್ಟಗಳು ಬರುವಾಗ ಅವನು ತನ್ನ ಸರಿಯಾದ ಸಭೆಗೆ ನಾವು ಪಶ್ಚಾತ್ತಾಪ ಪಡಬೇಕು. ತನ್ನಲ್ಲಿ ಪಾಪವನ್ನು ಪಶ್ಚಾತ್ತಾಪಡಿ ಪಾಪವನ್ನು ಬಿಟ್ಟು ಬಿಡುವುದಾದರೆ ಮಾತ್ರವೇ ಅವನ ಆತ್ಮವು ಪರಲೋಕ ಹೋಗ್ತದೆ. ಒಂದು ವೇಳೆ ಅವನು ಈ ಸರಿಯಾದ ಸ್ವಲ್ಪ ಜೀವಿಸಿಕೊಂಡು ಅವನಿಗೆ ಕಷ್ಟಗಳು ಬರುವಾಗ, ರೋಗಗಳು ಬರುವಾಗ ಅವನ ಪಶ್ಚಾತ್ತಾಪ ಪಡೆದಲು ಹೃದಯ ಕಠಿಣ ಮಾಡುತ್ತಾನೋ, ಸಭೆ ಬಿಟ್ಟು ಹೋಗ್ತಾನೋ ಪ್ರೇರೆ ಅವನು ಪಶ್ಚಾತ್ತಾಪ ಪಡಲಿಲ್ಲವಾದರೆ, ಸಭೆಯನ್ನು ಬಿಟ್ಟು ಹೋಗುವುದರೆ ಅವನು ಪರಲೋಕ ಹೋಗುವುದಿಲ್ಲ. ಯಾಕಂದರೆ ಅತಿ ಸ್ಪಷ್ಟ ಇಂಥ ಗುಣಗಳು ಇಂಥ ಸರಿಯಾದ ನಡೆಯುವರು ಪರಲೋಕಕ್ಕೆ ಹೋಗುವುದಿಲ್ಲ ಎಂದು ಆತನು ಇಲ್ಲಿ ಎಚ್ಚರಿಸ್ತಾನೆ. ಅದಕ್ಕಲ್ಲಿ ಯೋನು ಹೇಳ್ತಾನೆ, ಆ 7 ಆಶೀರ್ವಾದಗಳು ಸಿಗಬೇಕಾದ್ರೆ ಈ ಸರಿಯಾದ ಸಮಯ ಜಯ ಹೊಂದಿವೆ. ಹೇಗೆ ಜಯ ಹೊಂದೊಂದು ಅರ್ಥ ಒಂದೇ ಕಂಡೀಷನ್ ಆಗಿದೆ, ದೇವರ ವಾಕ್ಯ ಯಾರು ವಿದ್ಯಾರಾಗ್ತಾರೋ ಅವರ ಜಯ. ಅದಕ್ಕೆ ನಾವು ನೋಡ್ತೇವೆ 22ನೇ ವಾಕ್ಯ ನೋಡ್ತೇವೆ. ಆದರೆ ದೇವರ ಆತ್ಮನ ಉಂಟೋಗೋ ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮದಮೆ, ಇಂಥವುಗಳೇ ಪ್ರಿಯ ನೋಡ್ತೇವೆ. ಬರ್ತಾನೆ, ನೀವು ದೇವರ ವಾಕ್ಯ ವಿಧೇಯರಾಗುವಾಗ ಈ ಫಲಗಳು ನಿಮ್ಮಲ್ಲಿ ಬರುತ್ತವೆ. ಆ ಸರದ ಸ್ವಭಾವಗಳು ನಿಮ್ಮಿಂದ ಅದು ಸೋಲಿಸಲ್ಪಡ್ತವೆ. ಸರಭಾವ ನಿಮ್ಮ ಮೇಲೆ ಅಧಿಕಾರ ನಡೆಯುವುದಿಲ್ಲ. ಯಾಕಂದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಅಧಿಕಾರ ನೋಡ್ತಾನೆ. ಯಾಕೆ ಆಗ ನಿಮ್ಮ ಒಳಗೆ ಆ ಪವಿತ್ರ ಫಲಗಳು ಬರ್ತವೆ. 23ನೇ ವಾಕ್ಯತೆ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸದ ಅರ್ಥ ನೀವು ದೇವರ ಆತ್ಮನುಸಾರವಾಗಿ ದೇವರ ವಾಕ್ಯ ವಿಧೇಯರಾಗಿ ನಡೆಯುವಾಗ ಯಾವ ಧರ್ಮಶಾಸ್ತ್ರ ನಿಮಗೆ ಪಾಪಿ, ಅಪರಾಧಿ ಎಂಬ ನಿಮಗೆ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಎಂದಿಗೂ ತೀರ್ಪು ಕೊಡುವುದಿಲ್ಲ. ಒಂದು ವೇಳೆ ನಿಮ್ಮ ಮನಸ್ಸಾಕ್ಷಿ ತೀರ್ಪು ಕೊಡುವುದು ಅರ್ಥವಾಗಿದೆ. ನೀವು ಎಲ್ಲಿಯಾದರೂ ಸರಿಯಾದ ಸ್ವಭಾವಕ್ಕೆ ಪ್ರಕಾರ ನಡೆಯುವುದಾದರೆ ಮಾತ್ರವೇ ನಿಮ್ಮ ಮನಸ್ಸಾಕ್ಷಿ ನಿಮಗೆ ಅಪರಾಧಿ ತೀರ್ಪು ಕೊಡದೆ. ಈ ಅಪರಾಧಿ ತೀರ್ಪು ನಿಮಗೆ ಕೊಡುವಾಗ ನೀವು ಯಾವ ವಿಷಯದಲ್ಲಿ ನಿಮ್ಮ ಮನಸ್ಸು ಅಪರಾಧ ಇರ್ತದೋ ಅದನ್ನು ದೇವರ ವಾಕ್ಯದಲ್ಲಿ ಪರೀಕ್ಷಿಸಿಕೊಂಡು ಅದಕ್ಕೆ ಪಶ್ಚಾತ್ತಾಪ ಪಡಬೇಕು ಮತ್ತು ವಿಧೇಯರಾಗಿ ನಡೆಯುವುದಾದರೆ ನಿಮಗೆ ಅಪ್ಪಸ್ತಲ ಪೌಲ ಹೇಳ್ತಾರೆ, ಈ 9 ಫಲಗಳು ನಿಮಗೆ ತೋರಿಸಲ್ಪಡುವುದರೆ ಇವರ ಮೇಲೆ ಯಾವ ಧರ್ಮಶಾಸ್ತ್ರ ಯಾರು ಇವನು ಅಪರಾಧಿ ಎಂಬುದೇ ತೀರ್ಪು ಮಾಡುವುದಿಲ್ಲ, ಆಕ್ಷೇಪಿಸುವುದಿಲ್ಲ ಎಂಬುದಾಗಿ ಹೇಳ್ತಾನೆ ಪ್ರೇರೆ. ಮತ್ತು 20ನೇ ವಾಕ್ಯದಲ್ಲಿ, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಹಾಗಾದರೆ ಅತಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿರುತ್ತದೆ. ಇವತ್ತು ಒಂದು ಶತ್ರು ಆಗಿದೆ ಪ್ರತಿಯೊಬ್ಬ ವಿಶ್ವಾಸಿಗೆ, ನಿಮ್ಮ ಒಳಗಿರುವ ರಕ್ತದ ಸ್ವಭಾವನೆ ಸರಿಯಾದ ಸ್ವಭಾವ. ಈ ಸ್ವಭಾವ ಪ್ರೇರೆ ಪ್ರತಿದಿನ ನೀವು ಲೋಕವನ್ನು ಬಿಟ್ಟು ಹೋಗೋ ತನಕ, ನೀವು ಸಾಯುವ ತನಕ ಇದು ಸ್ವಭಾವ ನಿಮ್ಮ ಒಳಗೆ ಇರುತ್ತದೆ. ಇನ್ನೊಂದು ವಾಕ್ಯ ನೋಡ್ತೇವೆ ಪ್ರೇರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, ಈ ಲೋಕದ ನಡುವಿನ ಅನುಸರಿಸಿದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಬರೀ ಲೋಕದ ಬೇಕಿದೆ. ಇನ್ನೊಂದು ಆಗಿದೆ ನಿಮ್ಮ ಮನಸ್ಸು ಅಂದರೆ ನೀವು ಕಣ್ಣಲ್ಲಿ ನೋಡುವ TV ಮುಖಾಂತರ, ಮೊಬೈಲ್ ಮುಖಾಂತರ ಅನೇಕ ಲೋಕದ ಸಂಗತಿ ನಿಮ್ಮ ಒಳಗೆ ಬರ್ತವೆ. ನಿಮ್ಮ ಒಳಗೆ ಹೋದ ಆ ಸಂಗತಿಗಳು ನಿಮ್ಮ ಮನಸ್ಸಿನಲ್ಲಿ ಅದು ಕಾರ್ಯ ಮಾಡ್ತವೆ. ಮನಸ್ಸಲ್ಲಿ ಆ ಲೋಕದ ಆಸೆಗಳು ಬರ್ತವೆ. ಶರೀರದ ಆಸೆ, ಕಣ್ಣಿಂದ ಬದುಕೊಂಡು ನಿಮ್ಮ ಮನಸ್ಸಲ್ಲಿ ಬರ್ತದೆ. ಅದಕ್ಕೆ ಪ್ರೇರೆ ಲೋಕದ ಮಜಾ ಹೊಂದವೆ. ಇನ್ನೊಂದು ಆಯುಧವಾಗಿದೆ ಪ್ರೇರೆ, ನಿಮ್ಮ ಮನಸ್ಸನ್ನು ಪ್ರೇರೆ ನೂತನ ಪಡಿಸಬೇಕು ಎಂಬ ಅದರ್ಥ ದೇವರ ವಾಕ್ಯನು ಬೆಳಿಗ್ಗೆ ಜಾವ, ರಾತ್ರಿ ಜಾವ, ದಿನಾಲು ಬೆಳಿಗ್ಗೆ ವಾಕ್ಯ ಓದಿ ವಾಕ್ಯ ಧ್ಯಾನ ಮಾಡ್ತಿರೋ ಆವಾಗ ನಿಮ್ಮ ಮನಸ್ಸು ನೂತನವಾಗ್ತದೆ. ನಿಮ್ಮ ಮನಸ್ಸಲ್ಲಿರುವ ಲೋಕದ ಆಸೆಗಳು ಅದು ಬಿಟ್ಟು ಹೋಗ್ತವೆ ಮತ್ತು ಪರಲೋಕದ ಆಲೋಚನೆಗಳು ತುಂಬಲ್ಪಡುತ್ತವೆ. ಆಗ ಮಾತ್ರ ಈಗಾದರೆ ದೇವರ ಚಿತ್ತಕ್ಕೆ ಅನುಸಾರವಾದದ್ದು
ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವ್ಯಾವೊಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಹಾಗಾದರೆ ಲೋಕ ಹೊಂದಬೇಕಾ? ಒಂದು ಕಂಡೀಷನ್, ಯೇಸು ಕ್ರಿಸ್ತನನ್ನು ಕರ್ತನನ್ನು ನಂಬಬೇಕು. ಎರಡನೇ ಕಂಡೀಷನ್, ದೇವರ ವಾಕ್ಯ ವಿದ್ಯಾಲಯಬೇಕು. ಮೂರನೇ ಕಂಡೀಷನ್ ಆಗಿದೆ, ದೇವರ ವಾಕ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ ಓದುವವರು, ಧ್ಯಾನ ಮಾಡುವವರು. ಆವಾಗ ನಿಮ್ಮ ಮನಸ್ಸಿನ ಆಲೋಚನೆಗಳು ಶುದ್ಧೀಕರಿಸಲ್ಪಡ್ತವೆ. ನಿಮ್ಮ ಮನಸ್ಸಲ್ಲಿ ದೇವರ ಆಲೋಚನೆ ಆವಾಗ ಮಾತ್ರ ನಿಮಗೆ ಸೈತಾಂತರವ ಸರ್ವಾಸೆ, ಕಣ್ಣಿನ ಆಸೆ ಮತ್ತು ಯಾವುದು ವಿವೇಚನೆ ಮಾಡಿಕೊಂಡು ನೀವು ಆ ದೇವರ ಚಿತ್ತವನ್ನು ಮಾಡಿಕೊಂಡು ಆ ಸೈತಾನ ಆ ಲೋಕದ ಮೇಲೆ ಜೀವನಕ್ಕೆ ಸಾಧ್ಯವಾಗ್ತದೆ ಎಂದು ಅಪೊಸ್ತಲ ಪೌಲನು ಹೇಳ್ತಾನೆ. ಎರಡನೇದಾಗಿ ದೇವರ ವಾಕ್ಯ ವಿದ್ಯಾಗುವುದಿಲ್ಲ. ಮೂರನೇದಾಗಿ ದೇವರ ವಾಕ್ಯವನ್ನು ಆಗಲಿ ಧ್ಯಾನ ಮಾಡು ಅಂಥವರಿಗೆ ಲೋಕ ಜೀವನಕ್ಕೆ ಆಗುವುದಿಲ್ಲ. ಅವರ ದೇವರ ಪ್ರೀತಿ ಕಡಿಮೆ ಆಗ್ತದೆ. ಅಂಥವರು ಯೇಸು ಕ್ರಿಸ್ತನ ಬರೋನಲ್ಲಿ ಕೈ ಬೀಳ್ಬಿಡ್ತಾರೆ. ಅಂಥ ಪರಲೋಕ ಹೋಗುತ್ತದೆ, ಮತ್ತೆ ಗ್ಯಾರಂಟಿ ಕೊಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಅಪೊಸ್ತಲ ಹೇಳ್ತಾನೆ, ಜಯ ಹೊಂದುವವನಿಗೆ ಮಾತ್ರ ಇವುಗಳು ಸಿಗುತ್ತದೆ ಎಂಬುದಾಗಿ ಅಪೊಸ್ತಲ ಹೇಳ್ತಾನೆ. ಈಗ ಮೂರನೇ ಸೂತ್ರವಾಗಿದೆ ಪಾಪ. ನಾವು ನೋಡ್ತೇವೆ ರೋಮಾಪುರದ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12ರಿಂದ 21 ವಾಕ್ಯ. ಈಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪನ ಆಳಗೊಳಿಸಿ ನೀವು ದೇಹದ ದುರಾಸೆಗಳಿಗೆ ಒಳಪಡಬೇಡಿರಿ. ಅತಿ ಸ್ಪಷ್ಟತನೆ, ಈಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪನ ಆಳಗೊಳಿಸಿ ನೀವು ದೇಹದ ದುರಾಸೆಗಳಿಗೆ ಒಳಪಡಬೇಡಿರಿ. ಪಾಪ ಎಂದರೆ ಅರ್ಥವಾಗಿದೆ 1 ಯೋಹನ 3ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ಈಗುಂಟು, ಪಾಪವು ಅಧರ್ಮವೇ. ಅದರ್ಥ ಪಾಪವೆಂದರೆ ದೇವರ ಆಜ್ಞೆ ಆಗುವುದೇ ಪಾಪವಾಗಿದೆ, ಅಥವಾ ದೇವರ ಆಜ್ಞೆ ಮೀರಿ ನಡೆಯುವುದೇ ಪಾಪವಾಗಿದೆ. ಇಲ್ಲ ಅಪೊಸ್ತಲ ಪೌಲನು ಹೇಳ್ತಾನೆ, ಈ ಪಾಪದ ಮೇಲೆ ಆಳಗೊಳಿಸಬಾರದು, ನೀವು ದೇವರ. ಹಾಗಾದರೆ ಈ ಪಾಪದ ಮೇಲೆ ಜೀವ ಹೊಂದಬೇಕಾದ್ರೆ ಮೇನ್ ಸೀಕ್ರೆಟ್ ಆಗಿದೆ, ಒಬ್ಬ ವಿಶ್ವಾಸಿಯು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟವರು ನೀರಿನಲ್ಲಿ ಮುಳುಗಿದ್ದನ್ನು ತೆಗೆದುಕೊಳ್ಳಲೇಬೇಕು. ಆ ನೀರಿನಲ್ಲಿ ತೆಗೆದುಕೊಳ್ಳುವಾಗ ಅವನು ದೇವರ ಮುಂದೆ ಪ್ರತಿಜ್ಞೆ ಮಾಡುತ್ತಾನೆ. ನಾವು ರೋಮಾಪುರದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 1ರಿಂದ 11ನೇ ವಾಕ್ಯ ತನಕ ನೋಡುವಾಗ ನೋಡ್ತೇವೆ, ದೀಕ್ಷೆಯನ್ನು ತೆಗೆದುಕೊಳ್ಳೋದು ಅರ್ಥವಾಗಿದೆ. ಆ ದೇವರ ಮುಂದೆ ಪ್ರತಿಜ್ಞೆ ಮಾಡ್ತಾನೆ, ನಾನು ಈ ದಿನ ನನ್ನ ಎಲ್ಲ ಪೂರ್ವ ಸ್ವಭಾವಕ್ಕೆ ನಾನು ನೀರಿನಲ್ಲಿ ನಾನು ದಪನ ಮಾಡ್ತೇನೆ, ಯೇಸು ಕ್ರಿಸ್ತನ ಮರಣವನ್ನು ಪಾಲುಗಾರಾಗ್ತೇನೆ ಮತ್ತು ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಪಾಲುಗಾರಾಗ್ತೇನೆ ಎಂಬುದಾಗಿ ಅವನು ನೀರಿನಲ್ಲಿ ಮುಳುಗಿ ಅದು ಅರ್ಥವಾಗಿದೆ. ಆ ದೇವರ ಮುಂದೆ ಪ್ರತಿಜ್ಞೆ ಮಾಡ್ತೇನೆ, ಈ ದಿನ ನನ್ನೆಲ್ಲ ಪಾಪದ ಸ್ವಭಾವವನ್ನು ಈ ನೀರಿನಲ್ಲಿ ನಾನು ದಪನ ಮಾಡ್ತೇನೆ ಅಥವಾ ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲುಗಾರಾಗ್ತೇನೆ ಎಂಬುದೇ ಅವನು ಮಾಡುವ ಪ್ರತಿಜ್ಞೆ ಆಗಿದೆ. ಮತ್ತು ಮೇಲಕ್ಕೆ ಬರುವಾಗ ಅವನು ಪ್ರತಿಜ್ಞೆ ಮಾಡ್ತಾನೆ, ನಾನು ಇವತ್ತಿನಿಂದ ನಾನು ಹೊಸ ವ್ಯಕ್ತಿ ಜೀವಿಸ್ತೇನೆ. ಈ ನೀರಿನ ತೆಗೆದುಕೊಂಡರೆ ಮಾತ್ರವೇ ಅವನಿಗೆ ಪಾಪದ ಜೀವನಕ್ಕೆ ಅವನಿಗೆ ಶಕ್ತಿ ಸಿಗ್ತದೆ. ಯಾಕಂದರೆ ನಾವು ನೋಡ್ತೇವೆ ರೋಮಾಪುರದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 3ರಿಂದ 7ನೇ ವಾಕ್ಯ ನಾನು ಓದುತ್ತೇನೆ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತ್ಮನ ಮರಣದಲ್ಲಿ ಪಾಲುಗಾರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೇವೆಂದು ನಿಮಗೆ ತಿಳಿಯೋದು. ಏಕೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನ ಐಕ್ಯವಾಗಿಯೂ ಪಾಪಾದಿನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿದ್ದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿದ್ದೆಂದು ತಿಳಿದಿದ್ದೇವೆ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಇಲ್ಲಿ ಅಪೊಸ್ತಲ ಹೇಳ್ತಾನೆ, ಪಾಪದ ಮೇಲೆ ಜೀವ ಹೊಂದಬೇಕಾದರೆ ನೀವು ನಂಬಿಕೆ ಮುಖಾಂತರ ನೀರಿನಂತೆ ತೆಗೆದುಕೊಳ್ಳುವಾಗ ನೀವು ಈ ಪ್ರತಿಜ್ಞೆ ಮಾಡ್ತೀರಿ, ನಾನು ಯೇಸು ಕ್ರಿಸ್ತನ ಮರಣದಲ್ಲಿ ಪಾಲುಗಾರಾಗುತ್ತೇನೆ, ಇದರ ಪಾಲುಗಾರಾಗ್ತೇನೆ. ಅದು ಅರ್ಥವಾಗಿದೆ. ನೀವು ನಿರ್ಧಾರ ಮಾಡ್ತೀರಿ, ನನ್ನ ಈ ಪೂರ್ವ ಸ್ವಭಾವವನ್ನು ನಾನು ಯೇಸು ಕ್ರಿಸ್ತನ ಶಿಲುಬೆ ಹಾಕುತ್ತೇನೆ ಮತ್ತು ನೀರಿನ ನಾನು ದಪನ ಮಾಡುತ್ತೇನೆ ಎಂಬುದಾಗಿ ಆ ದಪನ ಕ್ರಿಯೆ ನೀರಿನಲ್ಲಿ ಮುಳುಗಿ ಅದು ಅರ್ಥವಾಗಿದೆ. ಇಲ್ಲಿ ಏನು ವಾಕ್ಯದೆ, ಸತ್ತವನೆಂದ ನಂಬಿಕೆ ಮೂಲಕ ನೀರಿನ ದೀಕ್ಷೆಯಲ್ಲಿ ನೀವು ಪಾಪ ಸ್ವಭಾವಕ್ಕೆ ಸಾಯುತ್ತೀರಿ. ಆಗ ಮಾತ್ರ ಪಾಪದ ಬಂಧನದಿಂದ ಪಾಪದ ಶಾಪದಿಂದ ನಿಮಗೆ ಬಿಡುಗಡೆ ಬರ್ತದೆ. ಅದಕ್ಕಿಲ್ಲ ನನ್ನ ವಾಕ್ಯದಲ್ಲಿ ಈಗಿರುವುದರಿಂದ ಸಾಯ್ತಕ್ಕಂಥ ಅರ್ಥ, ನೀವು ನೀರು ತೆಗೆದುಕೊಂಡ ದಿನದಲ್ಲಿ ನಿಮ್ಮ ಪಾಪವನ್ನು ಸತ್ತಿದ್ದೀರಿ. ಅದಕ್ಕೆ ಪುನಃ ಪಾಪವನ್ನು ಆಳಗೊಳಿಸಿ ನೀವು ದೇಹ ದುರಾಸೆಗೆ ಒಳಪಡಬೇಡಿರಿ. ಅಂದರೆ ಒಂದು ಸಲ ನೀರು ತೆಗೆದುಕೊಂಡ ಒಬ್ಬ ವಿಶ್ವಾಸಿಯು ಪ್ರತಿದಿನ ಅವನಿಗೆ ನೆನಪಿಡಬೇಕು. ಅವನಿಗೆ ಪಾಪ ಅವನಿಗೆ ಅಟ್ರಾಕ್ಷನ್ ಮಾಡುವಾಗ, ಪಾಪ ಅವನಿಗೆ ಆಕರ್ಷಣೆ ಮಾಡುವಾಗ ಅವನು ಹೇಳಬೇಕು, ಸೈತಾನನೇ ಪಾಪವೇ, ನಾನು ಈ ದಿನ ನಾನು ನನ್ನ ಪಾಪದ ಸ್ವಭಾವವನ್ನು ನೀರಿನಲ್ಲೂ ದಪನ ಮಾಡಿದ್ದೇನೆ, ಯೇಸುವಿನ ಮರಣ ಪಾಲುಗಾರಾಗಿದ್ದೇನೆ ಮತ್ತು ಯೇಸುವಿನ ಪುನರುತ್ಥಾನದ ಪಾಲುಗಾರಾಗಿದ್ದೇನೆ. ಆ ದಿನ ನನ್ನ ಸ್ವಭಾವವನ್ನು ಕ್ರೂಜ್ ಹಾಕಿದ್ದೇನೆ, ನಾನು ನಿರ್ಧಾರ ಮಾಡಿದ್ದೇನೆ. ಏನಾಗಿದೆ, ನಾನು ನನ್ನ ಪಾಪದ ಸತ್ತಿದ್ದೇನೆ,
ನನಗೆ ಪಾಪಕ್ಕೆ ನನ್ನ ಮೇಲೆ ಅಧಿಕಾರವಿಲ್ಲ ಎಂಬುದೇ ಅವನು ಮಾತನಾಡುವವನಾಗಬೇಕು, ಅದು ನಂಬುವವನಾಗಬೇಕು. ಆವಾಗ ಅವನಿಗೆ ಪಾಪದ ಮೇಲೆ ಅವನಿಗೆ ಸಾಧ್ಯವಾಗ್ತದೆ ಮತ್ತು ಅವನು ಪುನಃ ಪಾಪಕ್ಕೆ ಅವನು ತನ್ನ ಜೀವಿತ ಆಳುವುದಕ್ಕೆ ಬಿಡಬಾರದು ಎಂಬುದರಲ್ಲಿ ಅಪ್ಪಸ್ತಲನು ಹೇಳ್ತಾನೆ. 13ನೇ ವಾಕ್ಯ ನೋಡ್ತೇವೆ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗದು, ದುಷ್ಟತೆ ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಪ್ರೇರೆ, ನಿಮಗೆ ದೇವರು ಆಸೆ ಕೊಟ್ಟಿದ್ದಾರೆ. ನೀವು ಒಂದು ಸರಿ ಪಾಪಕ್ಕೆ ಸತ್ತಿದ್ದೀರಿ, ದೇವರ ಮುಂದೆ ಪ್ರತಿಜ್ಞೆ ಮಾಡಿದ್ದೀರಿ, ದೇವರ ಸೇವಕರ ಮುಂದೆ ಪ್ರತಿಜ್ಞೆ ಮಾಡಿದ್ದೀರಿ, ದೇವರ ಸಭೆಯದಿಂದ ಪ್ರತಿಜ್ಞೆ ಮಾಡಿದ್ದೀರಿ, ಸೈತನ ಮುಂದೆ ಸಹ ಪ್ರತಿಜ್ಞೆ ಮಾಡಿ, ಈ ದಿನ ನನ್ನ ಪಾಪಕ್ಕೆ ನಾನು ಅಂತ್ಯ ಮಾಡಿದ್ದೇನೆ, ಪಾಪಕ್ಕೆ ಸತ್ತಿದ್ದೇನೆ, ಇನ್ನು ನನ್ನ ಪಾಪ ಪ್ರಕಾರ ನಡೆಯುವುದಿಲ್ಲ ಅಂದರೆ. ಹಾಗಾದರೆ ಪ್ರೇ ಅಲ್ಲಿ ಅಪ್ಪಕೊಳ್ತೇನೆ, ಪ್ರತಿದಿನವೂ ನಿಮ್ಮ ಶರೀರದ ಅಂಗಾಂಗಗಳನ್ನು ಪ್ರೇ ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನಗಳಿಗೆ ನೀವು ಸಮರ್ಪಣೆ ಮಾಡಿಕೊಂಡು, ಇದು ಅತಿ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಅಂಗಾಂಗಗಳನ್ನು ಪ್ರೇ ದಿನಾಲು ನೀತಿಯ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನು ಸಮರ್ಪಣೆ ಮಾಡಿದರೆ ಮಾತ್ರವೇ ಪಾಪದ ಮೇಲೆ ನಿಮಗೆ ಜಯ ಸಿಗುತ್ತದೆ. ಇಲ್ಲದರೆ ಪಾಪದ ಮೇಲೆ ಹೊಂದಲಿಕ್ಕೆ ಆಗುವುದಿಲ್ಲ. 14ನೇ ವಾಕ್ಯದಲ್ಲಿ, ಯಾಕೆಂದರೆ ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅದನ್ನೆಲ್ಲ ಕೃಪೆಗೆ ಅದನ್ನು ಆಗಿದ್ದರಷ್ಟೇ. ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸಬಾರದರೆ ದಿನಾಳು ನೀವು ಮುಂಜಾನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಮೊಣಕಾಲಿಕೊಂಡು ಕೈ ಮೇಲೆ ಎತ್ತಿಕೊಂಡು, ದೇವ ಎಲ್ಲ ನಿಮ್ಮ ಸರಿಪದ್ದು ಅಂಗಾಂಗಗಳನ್ನು ದೇವರಿಗೆ ಒಪ್ಪಿಸಿಕೊಡಿರಿ. ದೇವ ಈ ದಿನ ನನ್ನ ಎಲ್ಲ ಸರಿದ ಈ ಅಂಗಗಳನ್ನು ನಿನ್ನ ವಾಕ್ಯಕ್ಕೆ ವಿಧೇಯರಾಗುವುದಕ್ಕೆ ನೀತಿಗೆ ಮಾಡೋದನ್ನು ಸಮರ್ಪಣೆ ಮಾಡಿಕೊಡ್ತೇನೆ. ದೇವರೇ, ನನಗೆ ಈ ಯಾವುದೇ ಅಂಗಗಳನ್ನು ಪಾಪವನ್ನು ಮಾಡಲಿಕ್ಕೆ ಬೇಡ, ನಿನ್ನ ಶಕ್ತಿ ನನಗೆ ಕೊಡು, ನಿನ್ನ ಕೃಪೆ ಕೊಡು ಮುಂದೆ ಪ್ರಾರ್ಥನೆ ಮಾಡುವುದಾದರೆ ದೇವರು ನಿಮ್ಮ ಕೃಪೆಯನ್ನು ಕೊಡುತ್ತಾನೆ. ಮತ್ತು ಆ ಕೃಪೆ ಹೊಂದಿದ ನಂತರ ನೀವು ದಿನಾಲು ಪ್ರತಿಗಳಿಗೆ ಯಾವುದೇ ಪಾಪ ನಿಮ್ಮ ಮೇಲೆ ಅಧಿಕಾರ ಮಾಡಲಿಕ್ಕೆ ನೀವು ಬಿಡದೆ ನಿಮ್ಮ ಅಂಗಗಳನ್ನು ನೀತಿಕರಣ ಮಾಡುವ ಸಾಧನವನ್ನು ಸಮರ್ಪಣೆ ಮಾಡಿದರೆ ಮಾತ್ರವೇ ಪಾಪಕ್ಕೆ ನಿಮ್ಮ ಮೇಲೆ ಅಧಿಕಾರ ನೀಡಲಿಕ್ಕೆ ಆಗುವುದಿಲ್ಲ. ಆವಾಗ ನೀವು ಪಾಪದ ಜಯ ಹೊಂದುತ್ತೀರಿ. ಪ್ರಿಯರೇ, 15ನೇ ವಾಕ್ಯ, ಹಾಗಾದರೇನು ನಾವು ಧರ್ಮಶಾಸ್ತ್ರ ಅಧೀನರಲ್ಲ, ಕಲ್ಪಾಧೀನರಾಗಿದ್ದೇವೆ ಎಂದು ಪಾಪನ ಮಾಡಬಹುದು, ಎಂದಿಗೂ ಮಾಡಬಾರದು. 16ನೇ ವಾಕ್ಯ, ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೆಂದು ನಿಮ್ಮನ್ನು ಒಪ್ಪಿಸಿಕೊಟ್ಟಿದ್ದರೋ ಆ ಯಜಮಾನಿಗೆ ದಾಸರಾಗಿ ಇರುವೆಂದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ವಿಧೇಯತೆಗೆ ದಾಸರ ನೀತಿಯ ಫಲ. ಅತಿ ಸ್ಪಷ್ಟವಾದ ಒಬ್ಬ ವಿಶ್ವಾಸಿಯು ನೀರಿನ ಮುಳುಗಿ ತೆಗೆದುಕೊಂಡು ಅವನ ಪಾಪಕ್ಕೆ ಗುಲಾಮರಾಗುವುದರೆ ಅವನಿಗೆ ಆತ್ಮಿಕ ಮರಣ ಬರ್ತದೆ. ಅವನು ನಿತ್ಯ ನರಕಕ್ಕೆ ಹೋಗುತ್ತಾನೆ ಪಶ್ಚಾತ್ತಾಪ ಪಡದಿದ್ದರೆ. ಅದೇ ಅವನಿಗೆ ನಿತ್ಯ ಜೀವ ಸಿಗಬೇಕು. ಅವನು ನಂಬಿಕೆ ವಿಧೇಯತೆಗೆ ತನ್ನನ್ನು ಗುಲಾಮರಾಗಿ ಮಾಡಿದರೆ ಮಾತ್ರವೇ ಆ ವಿಶ್ವಾಸಿಯು ಪಾಪನ ಜಯಂದುತ್ತಾನೆ. ಆ ಜಯಂದುವನಿಗೆ ಮಾತ್ರ ಆ 7 ಆಶೀರ್ವಾದಗಳು ಅವನಿಗೆ ಸಿಗುತ್ತೆ ಎಂಬುದೇ ಅಪೊಸ್ತಲರು ಅತಿ ಸ್ಪಷ್ಟವಾಗಿ ಹೇಳ್ತಾರೆ. ಇವತ್ತು ನಿಮ್ಮ ಪಾಪ ಜಯಂದಬೇಕಾ? ಫಸ್ಟ್ ಸಂಗತಿ, ನೀವು ನೀರಿನಲ್ಲಿ ಮುಳುಗಿದಷ್ಟು ಅಂದುಕೊಳ್ಳಬೇಕು. ಒಂದು ಫಸ್ಟ್ ಯೇಸು ಕ್ರಿಸ್ತನು ನಿಮ್ಮ ಕನ್ನಡವನ್ನು ನಂಬಿಕೊಂಡು ನೀರಿನಲ್ಲಿ ಮುಳುಗಿದಷ್ಟು ಅಂದುಕೊಳ್ಳಬೇಕು. ಎರಡನೇದಾಗಿ, ಪ್ರತಿದಿನ ನಿಮ್ಮ ಶರೀರದ ಅಂಗಾಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನಗಳನ್ನು ಸಮರ್ಪಣೆ ಮಾಡಬೇಕು. ಮೂರನೇದಾಗಿ, ನೀವು ನಂಬಿಕೆಯಿಂದ ದೇವರ ವಾಕ್ಯ ವಿಧೇಯರಾಗಬೇಕು. ಈ 3 ಸಂಗತಿಗಳು ಮಾಡುವುದರೆ ನೀವು ನಿಮ್ಮ ಪಾಪದಿಂದ ಒಂದು ಸಾಧ್ಯವಾಗ್ತದೆ. ಈಗ 4ನೇ ಶತ್ರು ಆಗಿದ್ದರೆ ಸೈತಾನನು. ಪ್ರೇರೆ, ನಾವು ನೋಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಆದ್ಯದಲ್ಲಿ 11ರಿಂದ 18 ವಾಕ್ಯಗಳು. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರರ ಸಂಗಡವಲ್ಲ, ರಾಜದೂತಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮನ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದ್ದರಿಂದ ಕಠಿಣ ಯುದ್ಧ ನಡೆಯುವ ದಿವಸದಲ್ಲಿ ಆ ವೇದಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವ ಆಯುಧವನ್ನು ತೆಗೆದುಕೊಳ್ಳಿರಿ. ಸತ್ಯವನ್ನು ನಡುಕಟ್ಟನ್ನು ಕಟ್ಟಿಕೊಂಡು ನೀತಿಯ ವಜ್ರಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳು ಮೆಟ್ಟಿಕೊಂಡು ನಿಲ್ಲಿರಿ ಮತ್ತು ನಂಬಿಕೆ ಎಂಬ ಗುರಿಯನ್ನು ಹಿಡಿದುಕೊಳ್ಳಿರಿ. ಆದ್ದರಿಂದ ನೀವು ಕೆಡುಗರ ಅಗ್ನಿ ಬಾಣಗಳನ್ನು ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತಾನ ಇಟ್ಟುಕೊಂಡು ಪವಿತ್ರ ಕೊಡುವ ದೇವರ ವಾಕ್ಯ ಕತ್ತಿ ನೀಡಿರಿ. ನೀವು ಪವಿತ್ರ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಚಿತ್ತನಾಗಿದ್ದು ದೇವರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರಿ. ಇಲ್ಲಿ ಹೇಳ್ತಾನೆ, ಈ ಸೈತನ ಬೇಕಾದರೆ ದೇವರು ನಿಮಗೆ 7 ಆಯುಧವನ್ನು ಕೊಟ್ಟಿದ್ದಾನೆ. ಬರೀ ಒಂದು ಆಯುಧವಾಗಿದೆ ಸತ್ಯವನ್ನು ನಡುಕೊಟ್ಟು, ಅಂದರೆ ದೇವರ ವಾಕ್ಯ ಆಗೋದು ಓದಿ
ಧ್ಯಾನ ಮಾಡಿ ಆ ವಾಕ್ಯ ನಿಮ್ಮ ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕು. ಎರಡನೇ ಆಗಿದೆ ನೀತಿ ವಚನವಿರುತ್ತೆ, ದೇವರ ವಾಕ್ಯಕ್ಕೆ ದೇವರ ಆಜ್ಞೆಗಳನ್ನು ವಿಧೇಯರಾಗಬೇಕು. ಮೂರನೇ ಆಗಿದೆ ಸಮಾಧಾನದ ಸುವಾರ್ತೆಯನ್ನು ಕೊಡಲಿಕ್ಕೆ ಯಾವ ಸಿದ್ಧರಿರಬೇಕು. ನಾಲ್ಕನೇ ಆಗಿದೆ ನಂಬಿಕೆಯನ್ನು ಮಾತನಾಡದೇ ಇರಬೇಕು, ಆಗ ಸೈತಾನರ ಆಜ್ಞೆ ಮನದಲ್ಲಿ ಸಾಧ್ಯತೆ. ಐದನೇದಾಗಿ ನೀವು ಈ 4-5 ಉಪಯೋಗ ಮಾಡುವಾಗ ನಿಮ್ಮ ಮನಸ್ಸು ನಿಮಗೆ ದೃಢವಾಗಿರ್ತದೆ. ನಿಮಗೆ ರಕ್ಷಣೆ ಉಂಟು, ನಿಮಗೆ ನಿತ್ಯ ಜೀವ ಉಂಟು ಎಂಬುದಾಗಿ ನಿಮ್ಮ ಮನಸ್ಸು ಸಾಕ್ಷಿ ಕೊಡುತ್ತೆ. 6ನೇ ಆಯುಧವಾಗಿದೆ ಪವಿತ್ರಾತ್ಮ ನಿಮಗೆ ಸೈತಾನನ್ನು ಸೋಲಿಸಲಿಕ್ಕೆ ವಾಕ್ಯವನ್ನು ಕೊಡ್ತಾನೆ. ಪ್ರವಾದಿನ ವಾಕ್ಯ ಆಗ್ಬೋದು, ಕನಸಲ್ಲಿ ಮಾತಾಡಬಹುದು, ಆ ವಾಕ್ಯ ನೀವು ಮಾತಾಡಬೇಕು, ಆಗ ಸೈತಾನನ್ನು ಸೋಲಿಸಪಡೆ. ಏನು ಆಗಿದೆ ನೀವು ಪ್ರತಿದಿನ ಸಕಲ ವಿಧವಾದ ಅಂದರೆ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ಸಭೆಯಾಗಿ ಪ್ರಾರ್ಥನೆ ಮಾಡಬೇಕು, ಕುಟುಂಬ ಪ್ರಾರ್ಥನೆ ಮಾಡಬೇಕು. ಈ ಪ್ರಾರ್ಥನೆ ಈ 7 ವಿಧದ ಆಯುಧಗಳನ್ನು ಪ್ರತಿದಿನ ಧರಿಸುವುದಾದರೆ ನೀವು ಸೈತಾನನ ಮೇಲೆ ಜಯಿಸುತ್ತೀರಿ. ಆಗ ಆ 7 ಆಶೀರ್ವಾದಗಳು ನಿಮಗೆ ದೇವರು ಕೊಡುವನಾಗಿದ್ದಾನೆ. ದೇವರು ನಿಮಗೆ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜೀವಿತದಲ್ಲಿ ಉತ್ತೇಜನ ಆಗುವುದಾದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮಗೆ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡೋಣ. ತಂದೆಯವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನಗೆ ಸ್ತೋತ್ರವನ್ನು ಕೊಂಡಾಡ್ತೇವೆ. ದಯವಿಟ್ಟು ಸಂದೇಶದ ಮುಖಾಂತರವಾಗಿ ನೀನು ಮಾತಾಡಿದ ಈ ಎಲ್ಲ ವಾಕ್ಯಗಳ ಪ್ರಕಾರ ಈ ನಿನ್ನ ವೀಕ್ಷಕರು ಆ ಶರೀರಾದ ಸ್ವಭಾವ, ಲೋಕ, ಪಾಪ ಸಹಿತ ನಮ್ಮ 4 ಸತ್ತುಗಳ ಮೇಲೆ ಹೇಗೆ ಜಯವನ್ನು ಹೊಂದುವುದೆಂಬುದಾಗಿ ನೀನು ಅವರಿಗೆ ಕಲಿಸಿಕೊಟ್ಟಿದ್ದೀ. ಈ ಪ್ರಕಾರ ಈ ಎಲ್ಲ ಸಂದೇಶಕ್ಕೆಲ್ಲ ಪ್ರತಿಯೊಬ್ಬರು ಈ 4 ಸತ್ತುಗಳ ಜಯವನ್ನು ಹೊಂದಿಕೊಂಡು ನೀನು ಕೊಡುವ ಆ ನಿತ್ಯ ಜೀವ, ನೀನು ಕೊಡುವ ಜೀವದ ಬುಗ್ಗೆ ಕುಡಿಯುವಂತೆ ಆ 7 ಆಶೀರ್ವಾದಗಳು ನಿನ್ನ ಮಕ್ಕಳು ಹೊಂದಿಕೊಳ್ಳುವಂತೆ ಪ್ರತಿ ಕೃಪೆಯನ್ನು ಕೊಡಬೇಕು ನಾನು ಬಿಟ್ಟುಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್.